ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಮಣಿದಾಸ. ಏನು ಇವತ್ತು ವಿಡಿಯೋ ಬಂದಿರೋ ವಿಚಾರ ಅಂತಂದರೆ ಸ್ನೇಹಿತರೆ, ಜನಸಾಮಾನ್ಯರಿಗೆ ಅಂದರೆ ನಮ್ಮ ಭಾರತದ ನಾಗರಿಕರಿಗೆ ಒಂದು ಕನಿಷ್ಠ ಒಂದು ಇನ್ಶೂರೆನ್ಸ್ ಇರಲಿ ಅಂದ್ಬಿಟ್ಟು ಪ್ರಧಾನಮಂತ್ರಿಯವರು ಒಂದೆರಡು ಇನ್ಶೂರೆನ್ಸ್ ಪರಿಚಯ ಮಾಡಿದರು. ಅದೆಷ್ಟೋ ಜನಕ್ಕೆ ಗೊತ್ತಿದೆ ಮತ್ತು ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಹಾಗಾಗಿ ಇದು ಪ್ರತಿ ವರ್ಷ ಜೂನ್ 1ನೇ ತಾರೀಕಿಂದ ಮೇ 31ರವರೆಗೂ ಇದರ ಚಾಲ್ತಿಯ ಅವಧಿಯಾಗಿರುತ್ತದೆ. ಹಾಗಾಗಿ ಈ ಇನ್ಶೂರೆನ್ಸ್ ಬಗ್ಗೆ ತಿಳಿಸೋದಕ್ಕೆ ನಾನು ಇವತ್ತು ಈ ವಿಡಿಯೋಗೆ ಬಂದಿದ್ದೀನಿ ಸ್ನೇಹಿತರೆ. ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ಬಿಮಾ ಯೋಜನೆ, ಇದನ್ನು PMJJBY ಅಂತ ಹೇಳ್ತಾರೆ. ಇದು ಕೇವಲ ವಾರ್ಷಿಕ 436 ಇದರ ಒಂದು ಪಾಲಿಸಿ ವಿಮೆ ಆಗಿರುತ್ತೆ. ಅಂದರೆ ಅದರ ಒಂದು ಫೀಸ್ನ ಕೇವಲ 436 ನಿಗದಿ ಮಾಡಿದ್ದಾರೆ. ಇದು ಎಲ್ಲಿ ಮಾಡಿಸೋದು ಅಂತ ಕೇಳಿದ್ರೆ ಸ್ನೇಹಿತರೆ, ನಿಮ್ಮ ಅಕೌಂಟ್ ಎಲ್ಲಿದೆಯೋ ಅಲ್ಲಿ ಅಥವಾ ಪೋಸ್ಟ್ ಆಫೀಸ್ನಲ್ಲಿ ಈ ವಿಮೆ ಮಾಡಿಸ್ಬೋದು. ಈ ವಿಮೆಯ ಒಂದು ಏಜ್ ಎಷ್ಟಿದೆ ಅಂತಂದರೆ ಸ್ನೇಹಿತರೆ, 18 ವರ್ಷದಿಂದ 50 ವರ್ಷದೊಳಗೆ ಈ ವಿಮೆಗೆ ಒಂದು ಏಜನ್ನು ಲಿಮಿಟ್ ಮಾಡಿದ್ದಾರೆ. ಹಾಗೆಯೇ ಪ್ರಧಾನಮಂತ್ರಿ ಸುರಕ್ಷಾ ಬಿಮಾ ಯೋಜನೆ, ಇದು ಅಪಘಾತ ವಿಮೆ, ಅಂದರೆ ಆಕ್ಸಿಡೆಂಟ್ ಆದರೆ ಮಾತ್ರ ಇದು ಕ್ಲೈಮ್ ಆಗುತ್ತೆ. ಇದು PMSBY ಅಂತ ಇದನ್ನು ಕರೀತಾರೆ. ಇದು ವಾರ್ಷಿಕ ಕೇವಲ 20 ರೂಗಳಾಗಿದೆ. ಇದು ಏನಂತಂದರೆ ಆಕಸ್ಮಿಕ ಸಾವಿಗೆ 2 ಲಕ್ಷ ರೂಪಾಯಿಗಳನ್ನ ಕೊಡಲಾಗುತ್ತೆ, ಅಥವಾ ಸಂಪೂರ್ಣ ಅಂಗವೈಕಲ್ಯ ಹೊಂದಿದ್ರೂ ಕೂಡ ಇದಕ್ಕೆ 2 ಲಕ್ಷವನ್ನು ಕೊಡಲಾಗುತ್ತೆ. ಭಾಗಶಃ ಅಥವಾ ಶಾಶ್ವತ ಅಂಗವೈಕಲ್ಯ ಅಂದರೆ ಎಕ್ಸಾಂಪಲ್ ಒಂದು ಕಣ್ಣು, ಒಂದು ಕಿವಿ ಅಥವಾ ಒಂದು ಕೈ ಅಥವಾ ಕಾಲು ಇದೇನೋ ಫ್ರ್ಯಾಕ್ಚರ್ ಆದರೆ ಅದು ಭಾಗಶಃ ಅಂತ ಹೇಳ್ತೀವಿ. ಅದಕ್ಕೆ ಕೇವಲ 1 ಲಕ್ಷ ರೂಪಾಯಿಗಳು ಮಾತ್ರ ಒಂದು ವಿಮೆಯನ್ನು ನಿಮಗೆ ಅದರ ಮೊತ್ತವನ್ನು ನೀಡಲಾಗುತ್ತೆ. ಅದೇ ಸಂಪೂರ್ಣವಾಗಿ ಏನಾದ್ರು ಆಕಸ್ಮಿಕವಾಗಿ ಅಪಘಾತ ಹೊಂದಿ ಸಾವನ್ನಪ್ಪಿದರೆ 2 ಲಕ್ಷ ರೂಪಾಯಿ, ಅಥವಾ ಶಾಶ್ವತ ಅಂಗವೈಕಲ್ಯ ಹೊಂದಿದರೆ 2 ಲಕ್ಷ ರೂಪಾಯಿಯನ್ನು ಕೊಡ್ತಾರೆ. ಇವೆರಡೂ ಕೂಡ ನಾಳೆಯಿಂದ ಅಂದರೆ ಜೂನ್ 1ನೇ ತಾರೀಕಿಂದ ಮತ್ತೆ ಚಾಲ್ತಿಯಾಗಿರುತ್ತೆ. ಯಾರು ಈಗಾಗಲೇ ಈ ಇನ್ಶೂರೆನ್ಸ್ಗಳನ್ನ ಮಾಡಿದ್ದೀರಿ ಅದು ನಾಳೆ ಮತ್ತೆ ನವೀಕರಣ ಮಾಡಬೇಕಾಗತ್ತೆ. ಅದನ್ನು ತಾವು ತಮ್ಮ ಬ್ಯಾಂಕ್ಗಳಲ್ಲಿ ಅಥವಾ ಪೋಸ್ಟ್ ಆಫೀಸಲ್ಲಿ ಹೋಗಿ ಅದು ಅಮೌಂಟ್ ಕಟ್ಟಾಗಿದೆಯಾ ಏನು ಅಂತ ಪರೀಕ್ಷೆ ಮಾಡಿ, ಅಮೌಂಟ್ ಕಟ್ಟಾಗಿಲ್ಲ ಅಂದರೆ ದಯಮಾಡಿ ಕಟ್ ಮಾಡಿಸಿ. ಯಾರು ಈ ವಿಮೆ ಮಾಡಿಸ್ಕೊಂಡಿಲ್ಲ ದಯಮಾಡಿ ಈ ವಿಮೆಯನ್ನು ತಾವುಗಳು ಮಾಡಿಸ್ಕೊಳ್ಳೋದ್ರ ಮೂಲಕ ತಮ್ಮ ಕುಟುಂಬಕ್ಕೆ ಒಂದು ಆಸರೆ ಆಗಬೇಕು ಅಂತ ನಾನು ಕೇಳ್ಕೊತೀನಿ. ಧನ್ಯವಾದಗಳು ಸ್ನೇಹಿತರೆ. ಹೆಚ್ಚಿನ ಮಾಹಿತಿಗೆ ಇನ್ನಷ್ಟು ವಿಡಿಯೋಗಳನ್ನ ನಾನು ಹಾಕ್ತೀನಿ. ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು. ಶುಭ ದಿನ.